ಆದರೆ ಇವಾಗ ನ್ಯಾಯಾಲಯದಿಂದ ಸ್ಟೇ ತಂದವನಿಗೂ ಈ ದೇವಸ್ಥಾನಕ್ಕೂ ಏನು ಸಂಬಂಧ? ಆಗ ನಾನು ಕೇಳ್ತಾ ಇರೋದು, ಆ ದೇವಸ್ಥಾನ ಎಲ್ಲಿದೆ? ಇನ್ನು ಇವಾಗ ಬೇಕು, ಇನ್ನು ದೇವಸ್ಥಾನ ಅಡಿಪಾಯಿ ಎಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಲ್ಲಿ ಆಗಲೇಬೇಕು. ಇನ್ನು ಯಾರು ಬೇಕಾದ್ರೆ ಏನು ಬೇಕಾದ್ರೂ ಹೇಳಿ, ಏನೇ ಆದರೂ ನಮಗೆ ಇದೇ ಸಾಕು. ಈ ಒಂದು ಪಾಯಿಂಟಲ್ಲಿ ನಾನು ಕೇಳ್ತೀನಿ, ನಾನು ಇದು ಬೇಕಾಗಿರೋದು ನಮಗೆ. ಹಾಗಾದರೆ ಈಗ ನ್ಯಾಯಾಲಯಕ್ಕೆ ಹೋಗಿರುವಂತ ಮಂಜುನಾಥ ಸ್ವಾಮಿ ದೇವಸ್ಥಾನ ಎಲ್ಲಿದೆ? ನಾವು ಇನ್ನೊಂದು ಕಡೆ ನಾವು ಸಭೆ ಮಾಡಿದ್ರು, ಅಲ್ಲೂ ಇವಾಗ ಮೊಬೈಲ್ ಚಾಟ್ ಮಾಡಿ ಅದನ್ನು ನ್ಯಾಯಾಲಯಕ್ಕೆ ತಗೊಂಡೋಗಿ ಇಟ್ಕೊಂಡ್ರೆ ಸಾಕಲ್ಲ? ಅಲ್ಲೂ ಹೋರಾಟ ಬಂದ್ ಮಾಡ್ಬೋದಲ್ಲ? ಕರ್ನಾಟಕದಲ್ಲಿ ಇನ್ನು ಹೋರಾಟ ಮಾಡ್ಲಿಕ್ಕಿಲ್ಲ. ದೇವಸ್ಥಾನ 10 ಕಿಲೋಮೀಟರ್ ದೂರ ಇದ್ರು ಹೇಳ್ಬೋದು, ನೋಡಿ ದೇವಸ್ಥಾನಕ್ಕೆ ಇವ್ರು ನುಗ್ತಾರೆ, ಚಾಟ್ ಮಾಡ್ತಾ ಇದ್ದಾರೆ, ಬಂದ್ ಮಾಡಿ ಅಂತಲ್ಲ, ಹೋರಾಟ ನಡೆಸಿ ಅಂತ. ಇದೆಷ್ಟು ಸರಿ? ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರು ನಮಸ್ತೆ. ನನ್ನ ಹೆಸರು ಜಯಂತ್ ರೆಡ್ಡಿ, ಸೌಜನ್ಯ ಪರ ಹೋರಾಟಗಾರರು. ದಿನಾಂಕ 6/4/2025 ಸೌಜನ್ಯ ಪರ ಹೋರಾಟವು ಸೌಜನ್ಯ ಹೆಣ್ಣು ಮಗಳ ಸಮಾಧಿ ಪಾಂಗಳ, ಧರ್ಮಸ್ಥಳ ಪಾಂಗಳದಿಂದ ಪೂಜೆ ಮಾಡಿ, ಅಲ್ಲಿಂದ ಸೌಜನ್ಯ ಹೆಣ್ಣು ಮಗಳ ಮೃತದೇಹ ಇಲ್ಲಿ ಸಿಕ್ಕಿರೋದು. ಅಂದರೆ ಈ ಅತ್ಯಾಚಾರಿಗಳು, ಕೊಲೆಗಡುಕರು ಹೀನಾಯ ರೀತಿಯಲ್ಲಿ ಕೊಲೆ ಮಾಡಿ ತಂದು ಬಿಸಾಕಿರುವ ಸ್ಥಳದಿಂದ ಬೆಳ್ತಂಗಡಿ ತಾಲೂಕು ಕಚೇರಿ ತನಕ ವಾಹನ ಜಾಥಾ ಮುಖಾಂತರವಾಗಿ ಅಲ್ಲಿ ಎಲ್ಲರೂ ಸೇರಿ ತಾಲೂಕು ಕಚೇರಿಯ ಪಕ್ಕದಲ್ಲಿರುವಂಥ ವಠಾರದಲ್ಲಿ ದೊಡ್ಡ ಸಭಾ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಿದ್ದೀವಿ. ಕಾರಣ, ಅಕ್ವಿಟಲ್ ಕಮಿಟಿ ರಚನೆ ಮಾಡಲು, ಏನು ಸೌಜನ್ಯ ಹೆಣ್ಣು ಮಗಳ ಪ್ರಕರಣವನ್ನು ತನಿಖೆ ಮಾಡಿ ದಾರಿ ತಪ್ಪಿಸುವಂಥ ಅಧಿಕಾರಿ ವಿರುದ್ಧ ಕ್ರಮಗೈಗೊಳ್ಳುವ ಉದ್ದೇಶದಿಂದ, ಸರ್ಕಾರಕ್ಕೆ ಒಂದು ಮನವಿ ಕೊಡುವ ಉದ್ದೇಶದಿಂದ ಈ ಹೋರಾಟವನ್ನು ಮಾಡಲು ಉದ್ದೇಶಿಸಿದ್ದೀವಿ. ಆದರೆ ಈ ಹೋರಾಟವನ್ನು ಅತ್ಯುಕ್ಕ ಕೆಲಸ ಅಂದರೆ ನ್ಯಾಯಾಲಯ ಮುಖಾಂತರವಾಗಿ ಸ್ಟೇ ತಂದು ಬಂದ್ ಮಾಡುವ ಕೆಲಸವನ್ನು ಧರ್ಮಸ್ಥಳ ಗ್ರಾಮದ ಒಬ್ಬ ವ್ಯಕ್ತಿ ಮಾಡಿದ್ದಾನೆ. ಅವನಿಗೂ ಈ ದೇವಸ್ಥಾನಕ್ಕೂ ಏನು ಸಂಬಂಧ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದನೇದಾಗಿ ನನ್ನದೊಂದು ಸಣ್ಣ ಒಂದು ಡೌಟ್ ನಿಮಗೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಂದನೇದಾಗಿ 1971 ಧರ್ಮಸ್ಥಳ ಕ್ಷೇತ್ರ ಅಲ್ಲ, ಅದು ಜೈನ್ ಇನ್ಸ್ಟಿಟ್ಯೂಟು ಎಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡವಿಟನ್ನು ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳು ಕೊಟ್ಟಿದ್ದಾರೆ. ಎರಡನೇದಾಗಿ ಆ ದೇವಸ್ಥಾನ ಇರುವಂಥ ಜಾಗ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳ ಹೆಸರಲ್ಲಿ ಇದೆ. ಹಾಗಾದ್ರೆ ಧರ್ಮಸ್ಥಳ ಕ್ಷೇತ್ರ ಎಲ್ಲಿದೆ? ಹಿಂದೂ ದೇವರನ್ನಿಟ್ಟು ಇವರು ಪೂಜೆ ಮಾಡಿ ದುಡ್ಡು ಮಾಡುವ ಹುನ್ನಾರಲ್ಲ ತಾನೇ ನಡೀತಾ ಇರೋದು? ಅದು ತಾನೇ ನಡೀತಾ ಇರೋದು. ಇದರಲ್ಲಿ ಎರಡು ಮಾತಿದೆಯಾ? ಈಗಾಗಲೇ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಪ್ರಕಾರವಾಗಿ ದೇವಸ್ಥಾನ ಹೆಸರಲ್ಲೇ ದೇವಸ್ಥಾನ ಅಡಿಪಾಯ ಇರಬೇಕಂತ ಕೊಟ್ಟರು, ಅದು ಇನ್ನೂ ಆಗಿಲ್ಲ. ದೇಶದ ಕಾನೂನಲ್ಲಿ ಈ ಒಂದು ದೇವಸ್ಥಾನ ಸ್ಪೆಷಲ್ ಏನೋ ಕಾನೂನೇನ ಇದೆಯಾ? ಹಾಗಾದ್ರೆ ಇವಾಗ ನ್ಯಾಯಾಲಯದಿಂದ ಸ್ಟೇ ತಂದವನಿಗೂ ಈ ದೇವಸ್ಥಾನಕ್ಕೂ ಏನು ಸಂಬಂಧ? ಇವನು ಯಾರು? ನಾವು ಹೋರಾಟ ಮಾಡೋದಕ್ಕೂ ಇದಕ್ಕೂ ಒಂದು 2 ಕಿಲೋಮೀಟರ್ ದೂರ ಇದೆ. ಇವರು ಹೇಳ್ತಾ ಇರೋ ಪ್ರಕಾರವಾಗಿ ದೇವಸ್ಥಾನ ನುಗ್ತೀವಿ, ದೇವಸ್ಥಾನ ಹೊಡೆದಾಕ್ತಾರೆ, ಈ ಒಂದು ಕಾರಣಕ್ಕೆ ಸಭೆ ನಡೆಸ್ತಾ ಇರೋದಂತ ಇವ ಹೇಳ್ತಾ ಇದ್ದಾನಲ್ಲ. ಯಾವುದೋ ಮೊಬೈಲ್ ಆಗಿ ಸಂದೇಶವನ್ನು ಕಳಿಸಿ ಸಂದೇಶವನ್ನು ತಗೊಂಡೋಗಿ ನ್ಯಾಯಾಲಯ ಕೊಟ್ಟಿರೋದು. ಸರಿ, ನಮಗೆ ತಿಳಿದ ಪ್ರಕಾರ 600 ಪೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದಿಂದ ಯಾವ ಹೋರಾಟ ಪ್ರಾರಂಭ ಆಗಿದೆ ಅಲ್ಲಿಂದ ನಾವು ಸೌಜನ್ಯ ಹೋರಾಟಗಾರ ಅಲ್ಲದವರು ಯಾರ್ಯಾರೋ ಚಾಟ್ ಮಾಡಿ ನುಗ್ತೀವಿ ಹೊಡಿತೀವಿ ಅಂತ ಹೇಳಿದವರು ಅದನ್ನೆಲ್ಲ ತಗೊಂಡೋಗಿ ಕೊಟ್ಟಿದ್ದಾನೆ ಅಂತ. ಹಂಗಾರೆ ಇಷ್ಟು ದಿನ ಪೊಲೀಸ್ ಠಾಣೆ ಏನಕ್ಕೆ ದೂರು ಕೊಡ್ಲಿಕ್ಕಿಲ್ಲೋ? ಇದು ದೂರು ಕೊಡ್ಬೇಕಿತ್ತಲ್ಲ, ಏಕೆ ಕೊಡ್ತಾ ಇಲ್ಲ? ಅದು ತಾನೇ ಮಾಡ್ಬೇಕಾದ ಕೆಲಸ ಇವರು. ಇವರ ಪ್ರಕಾರವಾಗಿ ನ್ಯಾಯಾಲಯ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲ. ಇವರು ಮಾಡ್ತಾ ಇರೋದೆಲ್ಲ ಸರಿ ಅಂತ ಅಲ್ಲ. ನನಗಿನ್ನು ಬೇಕಾಗಿರೋದು ಅಂದ್ರೆ ನಾನು ಕೇಳುವ ಹಕ್ಕು ನನಗಿದೆ. ಯಾಕಂದ್ರೆ ಸೌಜನ್ಯ ತಾಯಿ ಹಾಗೂ ಜಯಂತ್ ರೆಡ್ಡಿ ಅಂದ್ರೆ ನೀತಿ ತಂಡದಿಂದ ನಾವು ಈ ಹೋರಾಟಕ್ಕೆ ಅನುಮತಿಯನ್ನು ಕೇಳಿರೋದು. ಷರತ್ತುಬದ್ಧವಾದ ಅನುಮತಿಯನ್ನು
ಕಡಬ ದಂಡಾಧಿಕಾರಿಯವರು, ಕಡಬ ಅಲ್ಲ, ಬೆಳ್ತಂಗಡಿ ದಂಡಾಧಿಕಾರಿಯವರು ನೀಡಿದ್ದಾರೆ. ಅದನ್ನು ನಿಲ್ಲಿಸಿರೋದು. ಏನೇ ಬೆಳ್ತಂಗಡಿ ತಹಸೀಲ್ದಾರರು ಕೊಟ್ಟಿರುವಂಥ ಆದೇಶವನ್ನೇ ರದ್ದು ಮಾಡಿರೋದು. ಆಗ ನಾನು ಕೇಳ್ತಾ ಇರೋದು, ಆ ದೇವಸ್ಥಾನ ಎಲ್ಲಿದೆ? ಇನ್ನು ಇವಾಗ ಬೇಕು. ಇನ್ನು ದೇವಸ್ಥಾನ ಅಡಿಪಾಯಿ ಎಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಲ್ಲಿ ಆಗಲೇಬೇಕು. ಇನ್ನು ಯಾರು ಬೇಕಾದ್ರೆ ಏನು ಬೇಕಾದ್ರೂ ಹೇಳಿ, ಏನೇ ಆದರೂ ನಮಗೆ ಇದೇ ಸಾಕು. ಈ ಒಂದು ಪಾಯಿಂಟಲ್ಲಿ ನಾನು ಕೇಳ್ತೀನಿ, ನಾನು ಇದು ಬೇಕಾಗಿರೋದು ನಮಗೆ. ಹಾಗಾದರೆ ಈಗ ನ್ಯಾಯಾಲಯಕ್ಕೆ ಹೋಗಿರುವಂಥ ಮಂಜುನಾಥ ಸ್ವಾಮಿ ದೇವಸ್ಥಾನ ಎಲ್ಲಿದೆ? ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಮಂಜುನಾಥ ಸ್ವಾಮಿ, ಆ ದೇವಸ್ಥಾನ ಎಲ್ಲಿದೆ ಇವಾಗ? ಹಾಗಾದ್ರೆ ಅದು ಯಾರ ಹೆಸರಲ್ಲಿದೆ? ಅದು ಯಾರ ಹೆಸರಲ್ಲಿದೆ? ಅವರು ಹೋಗ್ತಾನೆ. ಹಂಗಾರೆ ಇವಾಗ ನ್ಯಾಯಾಲಯಕ್ಕೆ ಹೋದ ಇವನ ಹೆಸರಲ್ಲಿದೆಯಾ? ಇವಾದ್ರ ಕಮಿಟಿ ಮೆಂಬರಾ? ವ್ಯವಸ್ಥಾಪಕಾಧೀಶರಾ? ಇವರು ಯಾರು? ಹಾಗಾದ್ರೆ ಮುಂದಿನಗಳಲ್ಲಿ ನಾವು ಇನ್ನೊಂದು ಕಡೆನೋ ಸಭೆ ಮಾಡಿದ್ರು ಅಲ್ಲೂ ಇವಾಗ ಮೊಬೈಲ್ ಚಾಟ್ ಮಾಡಿ ಅದನ್ನು ನ್ಯಾಯಾಲಯಕ್ಕೆ ತಗೊಂಡೋಗಿ ಇಟ್ಕೊಂಡ್ರೆ ಸಾಕಲ್ಲ? ಅಲ್ಲೂ ಹೋರಾಟ ಬಂದ್ ಮಾಡ್ಬೋದಲ್ಲ? ಕರ್ನಾಟಕದಲ್ಲಿ ಇನ್ನು ಹೋರಾಟ ಮಾಡ್ಲಿಕ್ಕಿಲ್ಲ. ದೇವಸ್ಥಾನ 10 ಕಿಲೋಮೀಟರ್ ದೂರ ಇದ್ರು ಹೇಳ್ಬೋದು, ನೋಡಿ ದೇವಸ್ಥಾನಕ್ಕೆ ಇವ್ರು ನುಗ್ತಾರೆ, ಚಾಟ್ ಮಾಡ್ತಾ ಇದ್ದಾರೆ, ಬಂದ್ ಮಾಡಿ ಅಂತಲ್ಲ, ಹೋರಾಟ ನಡೆಸಿ ಅಂತ. ಇದೆಷ್ಟು ಸರಿ ಅಂತ ಹೇಳಿ. ಜನರು ಉತ್ತರ ಕೊಡ್ಬೇಕು. ಇದಕ್ಕೆ ಜನರು ಉತ್ತರ ಹೇಳ್ಬೇಕು, ಜನರು ಪ್ರಶ್ನೆ ಮಾಡಬೇಕು. ಇವರೆಲ್ಲ ಮಾಡೋದು ಸರಿ? ಹಂಗಾರೆ ಅಲ್ಲಿ ಸೌಜನ್ಯ ಹೆಣ್ಣುಮಗಳ ಸಾವಾಗಿಲ್ವಾ? ಸೌಜನ್ಯ ಹೆಣ್ಣುಮಗಳನ್ನ ಪ್ರಭಾವಿ ವ್ಯಕ್ತಿಗಳ ಕುಟುಂಬದವರು ಕೊಲೆ ಮಾಡಿಲ್ವಾ? ಅತ್ಯಾಚಾರ ಮಾಡಿಲ್ವಾ? ಪದ್ಮಲತನ ಕೊಲೆ ಮಾಡಿಲ್ವಾ? ಆನೆಮಾವತ ಕೊಲೆ ಆಗಿಲ್ವಾ? ವೇದವಲ್ಲಿ ಕೊಲೆ ಆಗಿಲ್ವಾ? ಇನ್ನು ಸಾವಿರಾರು ಹೆಣ್ಮಕ್ಳು ಕೊಲೆ ಆಗಿಲ್ವಾ? ಅಲ್ಲಿ ಅನನ್ಯ ಡಾಕ್ಟ್ರು MBBS ಕಲಿತ ಹೆಣ್ಣು ಮಗಳು ಕೊಲೆ ಆಗಿಲ್ವಾ? ಇದೆಲ್ಲ ಎಲ್ಲಿ ಕೊಲೆ ಆಗಿರೋದು? ಕರ್ನಾಟಕ ನಾನಾ ಭಾಗದಲ್ಲಿ ಮೂಲೆಲಾಗಿರೋದು ಹೇಳ್ತಾ ಇಲ್ಲ. ಧರ್ಮಸ್ಥಳ ಗ್ರಾಮ 10,000 ಜನಸಂಖ್ಯೆ ಇರುವಂತ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ ಹೇಳ್ತಾ ಇರೋದು. ನೀವೇಳಿಸಬಹುದು ಏನೋ ಕರ್ನಾಟಕ ರಾಜ್ಯದ ಮೂಲೆಲಾಗಿರೋದು ಹೇಳ್ದ. ಎಲ್ಲಾ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಮಾಡಿರೋದು ವಿಷಯ ನಾವು ಹೇಳ್ತಾ ಇರೋದು. ಹಂಗಾರೆ ಹೋರಾಟ ಮಾಡಬಾರ್ದಾ? ಕೇಳಬಾರ್ದು? ಹಂಗಾರೆ ಹೋರಾಟ ಮಾಡೋ ಹಕ್ಕು ನಮಗಿಲ್ಲು? ಹಂಗಾರೆ ಭಾರತ ದೇಶ ಸಂವಿಧಾನ ಬದುಕುವಂತ ಹಕ್ಕು ನಮಗಿಲ್ಲು? ಹಂಗಾರೆ ಇದಕ್ಕೆ ಉತ್ತರಿಸಿ. ನೀವು ಕೊಟ್ಟಿರೋದು ಒಳ್ಳೆ ಇತ್ತು, ತೈತೀವಿ. ನಮಗೆ ಅದರ ಪತ್ರ ಬರಲಿ, ನೋಡ್ತೀವಿ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಲ್ಲೊಡಿತೀವಿ ಅಂತಿದ್ರೆ ಅದು ರಿಜಿಸ್ಟರ್ ಆಗಿರ್ಬೇಕು. ಇನ್ನು ರಿಜಿಸ್ಟರ್ ಆಗ್ಲೇ